ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಇದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಅಂತಂದರೆ ಬಳ್ಳಾರಿಗೆ. ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಫಂಕ್ಷನ್ ಇರೋದು ಸಂಡೇ, ಇವತ್ತು ಥರ್ಸ್ಡೇ. ಒಂದು 2-3 ದಿವಸ ಮುಂಚೆನೇ ಹೋಗೋಣ ಅಂದ್ಬಿಟ್ಟು ಇವತ್ತು ಹೊರಡ್ತಾ ಇದ್ದೀವಿ. ಇವತ್ತು ಗುರುವಾರ. ಇವತ್ತು ಆಲ್ರೆಡಿ ಇವಾಗ 7:30 ಆಗಿದೆ. 8:15ಗೆ ಬಸ್ ಇರೋದು. ಮನೆ ಹತ್ರ ಒಂದು 10 ಮಿನಿಟ್ಸ್ ವಾಕ್ ಆದರೆ ಇಲ್ಲೇ ಬಸ್ ಬರುತ್ತೆ. ನಾವು ಪ್ರೈವೇಟ್ ಬಸ್ಸಲ್ಲೇ ಹೋಗೋದು, ಯಾಕಂದರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಬಸ್ಸು ಇದೆ, ಬಟ್ ಮಾರ್ನಿಂಗ್ ಟೈಮ್ ಇರೋದು. ಮತ್ತು ಒಂದು ದಿನ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ನಾವು ನೈಟೇ ಯೂಶ್ವಲಿ ಟ್ರಾವೆಲ್ ಮಾಡೋದು. ಅಂದರೆ ಟ್ರಾವೆಲಿಂಗು ಗೊತ್ತಾಗಲ್ಲ, ಕೃಷ್ಣನೆಲ್ಲ ಕರ್ಕೊಂಡು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗ ನನ್ನ ಕೃಷ್ಣ ಹಸ್ಬೆಂಡ್ ಎಲ್ಲರೂ ರೆಡಿ ಆಗಿದ್ದಾರೆ. ಬಾ ಈ ಕಡೆ ಬಾ. ಎಕ್ಸೈಟೆಡ್? ಇಲ್ಲಿ ಈ ಕಡೆ ಬನ್ನಿ. ಎಕ್ಸೈಟೆಡ್ ಊರಿಗೆ ಹೋಗೋಕ್ಕೆ? ಎಸ್. ಮತ್ತೆ ಎಲ್ಲ ಫ್ಯಾಮಿಲಿ ಅವ್ರನ್ನೂ ಒಂದ್ಸತಿ ಮೀಟ್ ಮಾಡ್ಬೋದು. ಎಕ್ಸೈಟೆಡ್? ಎಸ್. ಮತ್ತೆ ನಮಗೆಲ್ಲ ಒಂದು ಫ್ಯಾಮಿಲಿ ಅವ್ರನ್ನೆಲ್ಲ ಮೀಟ್ ಆಗೋಕ್ಕೆ ಇದೊಂದು ಅವಕಾಶ. ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ, ಸಖತ್ ಫನ್ ಮಾಡ್ತೀವಿ. ಆದಷ್ಟು ನಿಮಗೆ ವಿಡಿಯೋ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆ ಏನು ಮಾಡಬೇಕು? ಎಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಫನ್ ಇನ್ಫಾರ್ಮೇಟಿವ್ ವಿಡಿಯೋ ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಹೈವೇ ನೋಡಿ ಹೆಂಗಿದೆ ಈಗ ಮಂಗಳೂರಲ್ಲಿ. 8 ಗಂಟೆ ಇವಾಗ. ಇನ್ನೇನು ಬಸ್ ಇನ್ನೊಂದು 10 ಮಿನಿಟ್ಸಲ್ಲಿ ಬರುತ್ತೆ. ಇಲ್ಲಿ ನಾವು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಬಸ್ ಸಿಕ್ಕಿದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಫೈನಲಿ ಬಸ್ಸಲ್ಲಿ ಹತ್ತಿ ಕೂತಿದ್ದೀವಿ. ಹ್ಯಾಪಿ ಜರ್ನಿ. ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ. ಥ್ಯಾಂಕ್ ಯು. ಇರಲಿ ಸಾಕು. ಮಧ್ಯದಲ್ಲಿ 10:30 ಅಷ್ಟೊತ್ತಿಗೆ ಒಂದು ಬ್ರೇಕ್ ಕೊಟ್ಟಿದ್ರು. ಒಂದು 10 ಮಿನಿಟ್ಸ್ ಸ್ಟಾಪ್ ಮಾಡಿದರು ಬಸ್ಸು. ಸೊ ಆವಾಗ ತೆಕ್ಕೊಂಡಿದ್ದು ಕ್ಲಿಪ್ಪಿಂಗ್ಸ್. ಇದು ಒಂದು ಹೋಟೆಲ್ ಹತ್ರ ಬಿಟ್ಟಿದ್ರು ರಾತ್ರಿ ಬೇಕಾದ್ರೆ ಡಿನ್ನರಿಗೆ ಅಂತ. ಹೇಗಿತ್ತು ಜರ್ನಿ? ಆನಂದದಾಯಕವಾಗಿತ್ತು. ಹೌದಾ? ನಿಮಗೆ? ಓಕೆ, ಬಂತು. ನಾವೀಗ ಇಳಿತೀವಿ. ಫೈನಲಿ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ರೆಡಿ ಆಗಿದ್ದೀವಿ. ಮನೆಗೆ ಬಂದಿದ್ದು 7:30 ಆಗಿತ್ತು. ಬಂದು ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಇವಾಗ ಟೈಮ್ ಬಂದು 10:30 ಆಗಿದೆ. ಇವಾಗ ನಾವು ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾವಾಗ ಬಂದರೂ ಕೂಡ ಇಲ್ಲಿ ಹೋಗ್ತೀವಿ, ಮಿಸ್ ಮಾಡ್ದಲೆ. ಫಸ್ಟ್ ಅಲ್ಲಿ ಹೋಗಿ ತಾಯಿ ದರ್ಶನ ಮಾಡಿನೇ ಮುಂದಿನ ಏನೇ ಕೆಲಸ ಇದ್ರೂ ಕೂಡ ಮಾಡೋದು. ಸೊ ಹಾಗಾಗಿ ಈಗ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲೂ ಹೇಗಿದೆ ಏನು ಅಂತ ತೋರಿಸ್ತೀನಿ ನಿಮಗೆಲ್ಲ. ಇವಾಗ ನಾವು ದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಚೇಂಜಸ್ ಆಗಿದೆ. ಇದೆಲ್ಲ ದುರ್ಗಮ್ಮ ಗುಡಿ ಮುಂದೆ ಇರೋಂತಹ ಸ್ಟಾಲ್ಸು ನೋಡಿ. ವೆಹಿಕಲ್ ಪಾರ್ಕಿಂಗ್. ಆಗಲೇ ಎಷ್ಟು ಜನ ಬಂದಿದ್ದಾರೆ ಆಗಲೇ ತಾಯಿ ದರ್ಶನ ಮಾಡೋಕ್ಕೆ ಅಂತ. ಹೆಂಗೆ ಫಸ್ಟು ತಾಯಿ ದರ್ಶನ ಮಾಡೋಕ್ಕೆ? ಓಕೆ, ಹೋಗೋಣ. ನೋಡಿ ಮುಂದೆ ಹಣ್ಣು ಕಾಯಿ ಎಲ್ಲ ಅಂಗಡಿ ಇದೆ. ಇಲ್ಲಿ ಫ್ರೈಡೇ ಅಂದರೆ ಯಾವಾಗಲೂ ತುಂಬ ರಶ್ ಇರ್ತಾರೆ ನೋಡಿ. ಇನ್ನು ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ, ಹಾಗಾಗಿ ಏನು ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ. ಏನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ? ಹೌದು. ಹಾಗಾಗಿ 11 ಗಂಟೆ ಆಗಿದೆ. ಅವಾಗೂ ನೋಡಿ ಎಷ್ಟು ಜನ ಇದ್ದಾರೆ. ಬಿಸಿಲಿದೆ, ಬಟ್ ಮಂಗಳೂರಷ್ಟು ಬಿಸಿಲಿಲ್ಲ. ಸ್ವಲ್ಪ ಚಳಿ ಕೂಡ ಇದೆ, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಮಂಗಳೂರಷ್ಟು ಚಳಿ ಇಲ್ಲ, ಬಟ್ ಓಕೆ. ಇಲ್ಲಿ ನೋಡಿ ಕನಕದುರ್ಗಮ್ಮ ದೇವಸ್ಥಾನದ್ದು ಇದು ಮೇನ್ ಎಂಟ್ರೆನ್ಸ್. ಹಾಗೆ ಇಲ್ಲಿ ಎದುರುಗಡೆನೆ ಧ್ವಜಸ್ತಂಭ ಇದೆ.
ಇಲ್ಲಿ ಎಲ್ಲರೂ ಹೆಣ್ಮಕ್ಳು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಮೇನ್ ಎಂಟ್ರೆನ್ಸ್ ಏನಿದೆ ಗರ್ಭಗುಡಿಗೆ ಹೋಗ್ತಾರೆ ನೋಡಿ. ಇನ್ನೂ ಎಷ್ಟು ಜನ ಬರ್ತಾನೆ ಇದ್ದಾರೆ, 11 ಕಾಲಾಗಿದೆ, ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನೀವೇನಾರ ಸೇವೆ ಮಾಡಬೇಕಂದ್ರೆ ಇದು ಒಂದೊಂದಕ್ಕೂ ಒಂದೊಂದು ಪೂಜೆಗೆ ಸೇವೆನ ಮಾಡ್ಬೋದು. ಹಾಗೆ ನೋಡಿ ಇಲ್ಲಿ ಒಳಗಡೆ ಕೂಡ ಎಷ್ಟು ಜನ ಇದ್ದಾರೆ. ಇಷ್ಟು ಬಿಸಿಲಿರಲಿ ಅಮ್ಮನ ದರ್ಶನ ಮಾಡ್ಕೊಂಡು. ಏನು ತೊಗೊಂಡಿದ್ದೀರಾ? ಓಕೆ, ಇಲ್ಲಿ ಗರ್ಭಗುಡಿಗೆ ಹೋಗೋಕ್ಕೆ ಇದು ಮೇನ್ ಎಂಟ್ರೆನ್ಸು. ಇಲ್ಲಿಂದ ಕ್ಯೂನಲ್ಲಿ ಹೋಗಬೇಕು. ಇಲ್ಲಿ ಒಳಗೆಲ್ಲ ವಿಡಿಯೋ ಮಾಡೋ ಹಾಗಿರಲ್ಲ, ಸೊ ಹಾಗಾಗಿ ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಅಶ್ವತ್ಥ ವೃಕ್ಷ ಇದೆ. ಓಕೆ, ನಾನು ಇವಾಗ ದರ್ಶನ ಮಾಡಿಬಿಟ್ಟು ನಿಮಗೆ ಸಿಗ್ತೇನೆ. ಇಲ್ಲಿ ಜನರಲ್ ದರ್ಶನ ಆದವರು ಇಲ್ಲಿ ಬರ್ತಾರೆ. ಇಲ್ಲಿ ಕುಂಕುಮಾರ್ಚನೆಗೆ ಇಲ್ಲಿಂದ ಒಳಗೆ ಹೋಗ್ಬೇಕು. ಕನಕದುರ್ಗಮ್ಮ ದೇವಸ್ಥಾನದ ಒಳಗಡೆ ವಿಡಿಯೋ ಅಲೌ ಇಲ್ಲ, ಹಾಗಾಗಿ ಇಷ್ಟು ಮಾತ್ರ ನಾವು ತೋರಿಸ್ತಾ ಇದ್ದೀವಿ. ನಮಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ನಮಗೆ 1-1.5 ಗಂಟೆ ಟೈಮ್ ಆಗೋಯಿತು. ಯಾಕಂದರೆ ಶುಕ್ರವಾರ ಆದ್ದರಿಂದ ಅದು ನಾವು ಸ್ವಲ್ಪ ಲೇಟಾಗಿ ಬೇರೆ ಹೋಗಿದ್ವಲ್ಲ, 11 ಗಂಟೆ ಮೇಲಾಗಿತ್ತು. ಹಾಗಾಗಿ ತುಂಬಾ ರಶ್ ಇತ್ತು. 1-1.5 ಗಂಟೆ ಆಗೋಯಿತು ನಮಗೆ ದೇವರು ದರ್ಶನ ಮಾಡೋಕ್ಕೆ. ನಾವು ಯಾವಾಗಲೂ ಸ್ವಲ್ಪ ಬೆಳಗ್ಗೆನೇ ಹೋಗ್ಬಿಡ್ತೀವಿ, ಆವಾಗ ರಶ್ ಇರೋದಿಲ್ಲ. ಈ ಸತಿ ಊರಿಂದ ಬಂದ ಮೇಲೆ ಸ್ವಲ್ಪ ಸುಸ್ತಾಗಿತ್ತಂತ ಸ್ವಲ್ಪ ಲೇಟ್ ಆಯಿತು ಬಂದಿದ್ದು, ಹಾಗಾಗಿ ತುಂಬಾ ರಶ್ ಇತ್ತು. ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಪ್ರಸಾದ ಹಂಚ್ತಾಯಿದ್ರು, ಸೊ ಪ್ರಸಾದ ತೊಗೊಂಡ್ವಿ. ನಾನು ನಿಮ್ಗೆ ಆಗಲೇ ಹೇಳಿದ್ದೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತ. ತುಂಬ ಲೇಟ್ ಆಯಿತು, ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಬಟ್ 1 ಅವರ್ ಆಯಿತು ನಮಗೆ ದರ್ಶನ ಮಾಡಿ ಮುಗ್ಸೋಕ್ಕೆ. ಇವಾಗ ಶುಕ್ರವಾರ ಆದ್ದರಿಂದ ಇಲ್ಲಿ ಅನ್ನದಾಸೋಹ ಇರುತ್ತೆ, ಅಂದರೆ ಪ್ರಸಾದ ಕೊಡ್ತಾರೆ. ಇವಾಗ ಪ್ರಸಾದ ಮಾಡೋಣ ಅಂದರೆ ಅನ್ನ ಪ್ರಸಾದ ತಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಇವರಿಬ್ಬರು ಕೂಡ ಕಾಯ್ತಾ ಇದ್ದಾರೆ. ಹೆಂಗಾಯಿತು ದರ್ಶನ? ಕೃಷ್ಣ ಅಂತೂ ಫುಲ್ ಸುಸ್ತಾಗೋದ, ಸಖತ್ ಜನ ಇದ್ದರು. ಬಟ್ ದರ್ಶನ ಚೆನ್ನಾಗಾಯ್ತಲ್ಲ. ಇಲ್ಲಿ ನೋಡಿ, ದೇವಸ್ಥಾನ ದರ್ಶನ ಆದಮೇಲೆ ಇಲ್ಲಿ ಆಪೋಸಿಟ್ಟೇ ಇಲ್ಲಿ ಅನ್ನದಾಸೋಹ ಪ್ರೋಗ್ರಾಮ್ ನಡೆಯುತ್ತೆ. ಮುಂಚೆ ಅಲ್ಲಿ ದೇವಸ್ಥಾನದೊಳಗೇ ಕೊಡ್ತಾಯಿದ್ರು, ಬಟ್ ಇವಾಗ ಎದುರುಗಡೆ ಇಲ್ಲಿ ಅನ್ನದಾಸೋಹ ಇದು ಮಾಡಿದ್ದಾರೆ, ಮಂದಿರ ಅಂತ ಮಾಡಿದ್ದಾರೆ. ಸೊ ಇಲ್ಲೇ ಇವಾಗ ನಮಗೆ ಅನ್ನಪ್ರಸಾದ ಎಲ್ಲ ಕೊಡೋದು. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಎಲ್ಲರೂ ಕಾಯ್ತಾ ಇದ್ದಾರೆ. ಪ್ರತಿ ಶುಕ್ರವಾರ ಇರೋದ್ರಿಂದ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಇವಾಗ. ಸೊ ಇಲ್ಲಿ ಪ್ರಸಾದ ತೊಗೊಂಡು ಹೋಗೋಣ ಅಂತ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ನಾನು ಆಗಲೇ ಹೇಳ್ದಂಗೆ ನಮಗೆ ದರ್ಶನ ಆಗೋಕ್ಕೆ ಲೇಟ್ ಆದ್ದರಿಂದ ಇನ್ನು ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಅಂತ ಗೊತ್ತಾಯಿತು. ಇಲ್ಲಿ ಪ್ರತಿ ಶುಕ್ರವಾರ ಅನ್ನ ಸಂತರ್ಪಣೆ ನಡೆಯುತ್ತೆ ದುರ್ಗಮ್ಮ ಗುಡಿ. ನಾನೇನು ತೋರಿಸಿದೆ ಅಲ್ಲಿ ಮುಂಚೆ ದೇವಸ್ಥಾನದ ಪಕ್ಕದಲ್ಲೇ ಮಾಡ್ತಾಯಿದ್ರು. ಇವಾಗ ಎದುರುಗಡೆ ಇದಕ್ಕೆ ಅಂತಲೇ ಸಪ್ರೇಟ್ ಕಟ್ಸಿದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ಟೈಮಲ್ಲೇ ಇದ್ದರೆ ಪ್ರಸಾದ ಕೂಡ ಸಿಗುತ್ತೆ ಅಂದ್ಬಿಟ್ಟು ನಾವು ಪ್ರಸಾದನ ತಿನ್ಕೊಂಡು ಬಂದ್ವಿ. ಇಲ್ಲಿ ನೆಕ್ಸ್ಟ್ ನಾವು ಬಂದಿದ್ದು ಅಮೃತಾನಂದಮಯಿ ಆಶ್ರಮಕ್ಕೆ. ಇದು ಕಪ್ಗಲ್ ರೋಡಲ್ಲಿದೆ. ನಿಮಗೆ ಹಳೆ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ನಾವು ಬಳ್ಳಾರಿಗೆ ಬಂದಾಗೆಲ್ಲ ಅದು ದುರ್ಗಮ್ಮ ಗುಡಿಗೆ ಮತ್ತು ಇಲ್ಲಿ ಅಮೃತಾನಂದಮಯಿ ಆಶ್ರಮಕ್ಕೆ ಬಂದೇ ಬರ್ತೀವಿ. ನೋಡಿ, ಇಲ್ಲಿ ಅವರು ಅಮ್ಮನವರ ಚಿತ್ರನ ಪೇಂಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ಪ್ರತಿ ಶುಕ್ರವಾರ ಹೋಮ ನಡೆಯುತ್ತೆ ಇಲ್ಲಿ ಅಮೃತಾನಂದಮಯಿ ಆಶ್ರಮದಲ್ಲಿ. ಇದು ಕಪ್ಗಲ್ ರೋಡಲ್ಲಿದೆ. ನಿಮಗೂ ಇಲ್ಲಿ ನಿಯರ್ ಇದ್ರಿ ಅಂದರೆ ನೀವು ಅಲ್ಲಿ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಇಲ್ಲೂ ಕೂಡ ಪ್ರಸಾದ ಅಂದರೆ ಅನ್ನ ಸಂತರ್ಪಣೆ ಕೊಡ್ತಾರೆ. ಇದ್ರದ್ದು ನೀವು ಹಳೆ ವ್ಲಾಗ್ಸ್ ಎಲ್ಲ ನೋಡ್ತಿದ್ರೆ ಇಲ್ಲಿ ನಾನು ನವರಾತ್ರಿ ಸೆಲೆಬ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದು ಕೂಡ, ಅಂದರೆ ಆವಾಗ ಡೈಲಿ ಹೋಮ ಮಾಡ್ತಾಯಿದ್ರು, ಅದ್ರದ್ದು ಕೂಡ 1 ಡೇದು ಪೂರ್ತಿ ವಿಡಿಯೋ ಇದ್ರದ್ದೇ ಸಪ್ರೇಟ್ ಮಾಡಿ ಹಾಕಿದ್ದೀನಿ.
ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಮೇಲೆ ಚೆಕ್ ಮಾಡ್ಬೋದು. ಇಲ್ಲಿ ಕೂಡ ಅಮ್ಮನ ಅಂದರೆ ತಾಯಿ ದರ್ಶನ ಮಾಡಿಕೊಂಡು ಇಲ್ಲಿ ನಾವು ಪ್ರಸಾದ ಇಲ್ಲೂ ಕೂಡ ಕೊಡ್ತಾಯಿದ್ರು. ನಾವು ಅಲ್ಲೇ ಪ್ರಸಾದ ಊಟ ಮಾಡಿದ್ರಿಂದ ಇಲ್ಲಿ ಮಜ್ಕೊಂಡು ಕುಡಿದ್ವಿ. ಹಾಗೆ ಅಲ್ಲಿ ಅಮ್ಮ ಮತ್ತು ಸ್ವಾಮಿಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಹೊರಟ್ವಿ ಇಲ್ಲಿಂದ. ಇಲ್ಲಿದು ಫುಲ್ ಕ್ಲಿಪ್ಪಿಂಗ್ಸ್ ನನ್ನ ಹಸ್ಬೆಂಡು ಕ್ಯಾಪ್ಚರ್ ಮಾಡಿದ್ದಾರೆ, ಅದನ್ನು ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಫಸ್ಟು ನಾವು ದುರ್ಗಮ್ಮ ಗುಡಿಗೆ ಹೋಗಿದ್ದು. ಆಮೇಲೆ ಇಲ್ಲಿ ಅಮೃತಾನಂದಮಯಿ ಅಂತ ಒಂದು ಆಶ್ರಮ ಇದೆ. ನಾವು ಪ್ರತಿ ಸತಿ ಬಂದಾಗಲೂ ಕೂಡ ಫಸ್ಟು ಒಂದು ದುರ್ಗಮ್ಮ ಗುಡಿ ದೇವಸ್ಥಾನ, ಹಾಗೆ ನೆಕ್ಸ್ಟು ಅಮೃತಾನಂದಮಯಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದಕ್ಕೆ ಬಂದ ಕೂಡಲೇ ಹೋಗಿದ್ವಿ. ಇವಾಗ ಟೈಮ್ ಬಂದು 2:30. ಇವಾಗ ನಾವು ಮನೆಗೆ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಇನ್ನೂ ಸುಮಾರು ಕಡೆ ಹೋಗೋದಿತ್ತು, ಬಟ್ ತುಂಬ ಬಿಸಿಲು ಆಗಿದ್ದರಿಂದ, ಅಂದರೆ ಟ್ರಾವೆಲ್ ಮಾಡಿದ್ವಲ್ಲ, ಸುಸ್ತಿತ್ತು. ಹಾಗಾಗಿ ಮನೆಗೆ ಬಂದುಬಿಟ್ವಿ. ಮತ್ತು ಸಂಜೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆವಾಗಲೂ ಕೂಡ ನಾನು ಈ ವಿಡಿಯೋ ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ, ಫನ್ ಇತ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ನನ್ನ ಕೂಡ ನನಗೆ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಬಾಯ್.